ಇವತ್ತು ಬೇರೆ ಪಿಕ್ಚರ್ ಐತ್ ನಮ್ದು, ಪತ್ರಿಕಾಗೋಷ್ಠಿ ಕರಿಬೇಕಾಯ್ತು, ಮಾತಾಡ್ಬೇಕು ಅಂತೇಳಿ ಒಂದು ವೇದಿಕೆ ರೆಡಿ ಮಾಡ್ಕೊಂಡಿದೆ. ಬಟ್ ನಾವು ಸಂತೋಷವಾಗಿದ್ದೀವಿ. ಇಡೀ ರಾಜ್ಯಕ್ಕೆ ಒಬ್ಬಟ್ಟು ಊಟ ಹಾಕ್ಸ್ತಾ ಇದೀವಿ. ರಾಜ್ಯದಲ್ಲಿ ಇರ್ತಕ್ಕಂಥ ಜನಗಳನ್ನ ಮೂಲೆ ಮೂಲೆಯಿಂದ ಕರೆಸ್ತಾ ಇದೀವಿ. ಇವತ್ತಿನ ಅಡುಗೆ ನಡೀತಾ ನಮ್ಗೆ ಅಲ್ಲಿ ಖುಷಿ. ಈಗ ಹೋಗಿ ಬರ್ಬೇಕು, ಅಲ್ಲೆಲ್ಲ ಊಟಕ್ಕೆ ಹಾಕ್ಸ್ಬೇಕು, ನಾವು ತಟ್ಟೆ ಲೋಟ ಎತ್ಬೇಕು ಅಂತೇಳಿ. ಆದ ಕಾರಣ ಈ ತಾಲೂಕಿನ ಜನತೆ ಪರವಾಗಿ ಅತಿ ಶೀಘ್ರ ಪತ್ರಿಕಾಗೋಷ್ಠಿ ಕರೆದು ನಿಮ್ಮೆಲ್ಲ ಪ್ರಶ್ನೆಗಳು ಉತ್ತರ ಕೊಡ್ತಕ್ಕಂಥ ಟೈಮ್ ಅನ್ನ ಕೊಡ್ತೀವಿ. ಒಳ್ಳೆದಾಗ್ಲಿ. ನಾನು ಇಲ್ಲಿವರೆಗೂ ಇರ್ತಕ್ಕಂಥದ್ದು ಒಂದೇ ಸುಳ್ಳಾಗಿಲ್ಲ. ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷ ನಾನು ಕೊಟ್ಟಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ಸುಳ್ಳಿಲ್ಲ. ಈ ಹಗರಣ ಗೋಮಾಳ ಜಾಗ ಅಂತೇಳಿ ನನ್ನ ಮಾಹಿತಿ ಬಂದ್ರೆ ಸ್ವಲ್ಪ ದಾಖಲೆಗಳು ಬೇಕು, ದಾಖಲೆ ತಗೊಂಡು ಮಾತಾಡ್ತೀವಿ. ಒಂದೊಂದಕ್ಕೂ ಸತ್ಯ. ಇವತ್ತಿಂದಾನೆ ನಿಮ್ಗೆ ಬ್ರಹ್ಮ ರಾಕ್ಷಸ 32 ಎಕರೆ ಏನು ಅನ್ಯಾಯ ಆಗೈತೆ, ಅದು ಜನಗಳು ಸೇರ್ಲಿಲ್ಲ ಅಂತಂದ್ರೆ ನಾವು ಹೋರಾಟ ಹೆಂಗಿರ್ತದೆ ಅಂದ್ರೆ ಸಿಂಹ ಸಪ್ನಾಗ್ತದೆ. ಈಗ ಕೊಟ್ಟಿರ್ತಕ್ಕಂಥ ಸುಳುವಲ್ಲೇ ಎಚ್ಚೆತ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಟ್ರೆ ಸರಿ, ಮಾಡ್ಕೊಡ್ಲಿಲ್ಲ ಅಂತಂದ್ರೆ ನಿಮ್ಗಂತೂ ನಿದ್ದೆ ಮಾಡ್ಲಿಕ್ಕೆ ಯಾವ್ದೇ ಕಾರಣಕ್ಕೂ ನಾವು ಬಿಡಲ್ಲ. ಹಗರಣದಲ್ಲಿ ಯಾರೇ ದೊಡ್ಡ ವ್ಯಕ್ತಿಗಳಿದ್ರು ಕೂಡ ಬೆಲ್ ಇಳಿತೀನಿ. ಯಾಕಾಗಿಲ್ಲ ಅಂತ ಇರ್ತಕ್ಕಂಥ ಭ್ರಷ್ಟಾಚಾರಗಳು ತುಂಬಾ ತುಳ್ಕಾಡ್ತದೆ. ಯಾವ ಲೇಔಟ್ ಆಯ್ತವೆ, ಲೇಔಟ್ ಕರೆಕ್ಟ್ ಆಗಿ ಅನುಮೋದನೆ ಇದ್ದು ಕರೆಕ್ಟ್ ಡಾಕ್ಯುಮೆಂಟ್ ಕೂಡ ಅನುಮೋದನೆ ಕೊಡ್ತಾ ಇಲ್ಲ. ಆಮೇಲೆ ದುಡ್ಡು ಯಾರು ಕರೆಕ್ಟ್ ಎಲ್ಲಾ ಡಾಕ್ಯುಮೆಂಟ್ ನೀವು ತಂಡ ಕೊಡಿ ನಗರ ಯೋಜನಾ ಪ್ರಾಧಿಕಾರಕ್ಕೆ. ನಮ್ಮೆಲ್ಲ ಓಡಾಡ್ತಿ ತಾಲೂಕ್ ಆಫೀಸು, ND ಆಫೀಸು. ಈಗ ಎಲ್ರಿ ನಾನೇ ನೋಡಿರೋದಿಲ್ಲದೇ ಹಂಗಂತ ಪರಿಸ್ಥಿತಿ ಬಂದ್ಬಿಡತ್. ಪಾಪ ಯಾರೇ ಹೋದ್ರು ಲೇಔಟ್ ಮಾಡಲ್ಲ, ಬಹಳ ಹಿಂಸೆ ಪಡ್ತಾವ್ರೆ. ಆದ ಕಾರಣ ಮುಂದಿನ ಎಲ್ಲಾನು ಕೂಡ ನಿಮ್ ಮುಂದೆ ಕರೆದು ಇಡೀ ಎಲ್ಲಾ ವಿಚಾರನು ಕೂಡ ಮುಂದೆ ತರ್ತೀವಿ. ನಿಮ್ಗೆಲ್ಲರೂ ಕೂಡ ಒಳ್ಳೆದಲ್ಲಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಕೂಡ ನೋಡ್ರಿ, ಇಡೀ 224 ಕ್ಷೇತ್ರದಲ್ಲಿ ಭ್ರಷ್ಟಾಚಾರದಿಂದ ತುಳ್ಕಾಡ್ತಿರ್ತಕ್ಕಂಥ ಯಾವ್ದಾದ್ರು ವಿಧಾನಸಭಾ ಕ್ಷೇತ್ರ ಇದ್ರೆ ಅದು ನೆಲಮಂಗಲ ವಿಧಾನಸಭಾ ಕ್ಷೇತ್ರ. ಯಾಕೆ ಅಂತ ಕೇಳ್ರಿ. ಆಳೋನ್ ಕರೆಕ್ಟ್ ಆಗಿದ್ರೆ ಆಳ್ಸೋರು ಕರೆಕ್ಟ್ ಆಗಿರ್ತಾರೆ. ಇಲ್ಲಿ ಏನಾಗದೆ ನಾನೇ ಸರಿ ಇಲ್ಲ ಅಂತ ಇನ್ನೊಬ್ರ ಮೇಲೆ ಬಿಲ್ ಮಾಡಿ ತೋರ್ಸಕ್ ಆಗ್ತಾ ಇಲ್ಲ. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ದುಡ್ಡು. ಒಬ್ಬ ಬಡವ ಖಾತೆ ಮಾಡ್ಸಕ್ ಹೋದ್ರು ಕೂಡ ದುಡ್ಡು. RTO ನೋಡ್ತಾಡೋಕ್ಕೂ ದುಡ್ಡು. RTO ಕಲೆಕ್ಷನ್ ಮಾಡಿ ಇನ್ನೊಬ್ರು ದುಡ್ಡು ಕೊಡೋಕ್ಕೂ ದುಡ್ಡು. ನೀವು ಮಾಧ್ಯಮದಲ್ಲಿ ಕೆಲವು ಉತ್ತಮ ಸ್ನೇಹಿತರು, ಯೂಟ್ಯೂಬರ್ಸ್ ಮತ್ತೆ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಏನಿದಿರಿ, ಭ್ರಷ್ಟಾಚಾರವಾಗಿ ಬೇಯಿಲಿಕ್ಕೆ ನೀವು ಪ್ರಯತ್ನ ಪಟ್ರೆ ನಮ್ಮ ಸಂಪೂರ್ಣ ಸಹಕಾರ ಇರ್ತದೆ. ನಾವು ಕೂಡ ನಿಮ್ ಜೊತೆ ಇರ್ತೀವಿ. ಯಾವುದೇ ಕಾರಣಕ್ಕೂ ಭಯ ಬಿಡುವಂತ ಅವಶ್ಯಕತೆ ಇಲ್ಲ. ಈಗ ವಿಚಾರ ನನ್ನ ಗಮನಕ್ಕೆ ಬಂದಿರಲಿಲ್ಲ, ಏನೋ RTO ವಿಚಾರ ಬಂದಿದೆ ಅಂತ. RTO ಬಿಡಿ, ಇಡೀ ರಾಜ್ಯದ ಧ್ವನಿ ಹೋಗದೆ ನಮ್ PDO ಕತೆ ಹೇಳ್ಬೇಕು. ನಮ್ದು ದೊಡ್ಡ ಇತಿಹಾಸ ಐತೆ ಪುಟ್ಟಿ ನನ್ನ ಹತ್ರ. ಈ ತ್ಯಾಮೋಡ್ದು ಅಂತ ಮೊನ್ನೆ ಮನ್ಮಂತಣ್ಣ ನಮ್ಮ ಎಲ್ಲ ಸ್ನೇಹಿತರೆಲ್ಲ ತ್ಯಾಮೋಡ್ದು ಅಂತ ತಗೊಂಡ್ರು. ಅಲ್ಲಿ ಆ ಎಮ್ಮನ್ ಕಡ್ತಾ ನೋಡಿದ್ರೆ ಒಂದ್ 6.5 ಅವರ್ ಪಿಕ್ಚರ್ ತೆಗಿಬೋದು. ಆ ಎಮ್ಮ 2 ಕಡೆ ಕೆಲಸ ಅಂತಾರೆ. ಮಲ್ಲಣ್ಣವ್ರು ಹೂ ಹಾಕೋದು, ತ್ಯಾಮೋಂಡ್ ಹೂ ಹಾಕೋದು. ಏನ್ರಿ ಮಾನ್ಯ ಶಾಸಕರೇ, ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವ್ರಿಗೆ ನಿಮ್ಮ ಕುಮ್ಮಕ್ಕಂದ್ರೆ ಇದ್ರ ಉರುವಾರ ಯಾರು? ಯಾಕೆ ಭ್ರಷ್ಟಾಚಾರ ಮಾಡ್ತಕ್ಕ PDO ತ್ಯಾಮೋಂಡಿಗೂ ಗೊಲ್ಲಲ್ಲಿಗೂ ಹಾಕಂತ ಇದ್ರಿ? ಭ್ರಷ್ಟಾಚಾರದ ಅಧಿಕಾರ ಹೊಂದಿರತಕ್ಕಂಥ PDOವನ್ನ 2 ಕಡೆ ಕೆಲಸ ಕೊಡ್ತಾ ಇದ್ರಿ. ಯಾಕೆ ಚೆನ್ನಾಗಿ ಕಲೆಕ್ಷನ್ ಮಾಡ್ತಾರೆ ಅಂತಾನ? ಇದಕ್ಕೆಲ್ಲ ನಾವು ಅವಕಾಶ ಮಾಡ್ಕೊಡಲ್ಲ. ನಾನು ಲಾಸ್ಟ್ ಹೇಳ್ತಾ ಇದ್ದೀನಿ, ಮೊನ್ನೆ ಏನು ಕಲಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಭ್ರಷ್ಟಾಚಾರವಾಗಿ ಲಂಚ ತಗೊಂಡು ಲೋಕಾಯುಕ್ತರಿಗೆ ಬಲೆ ಬಿದ್ದಿರ್ತಕ್ಕಂಥ PDOನ ನೆಲಮಂಗಲ ತಾಲೂಕಲ್ಲಿ ಇರ್ತಕ್ಕಂಥ 22 ಗ್ರಾಮ ಪಂಚಾಯತಿಗೆ ನೀವು ನೋಡಿ, ನಮ್ ತಾಕತ್ತನ್ನು ನಾವು ನೋಡ್ತೀನಿ.